ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕಿಡಿ ಮತ್ತೆ ಹೊತ್ಕೊಂಡಿದೆ. ಬಜೆಟ್ ಮಂಡನೆ ಬೆನ್ನಲ್ಲೇ ಮುಂದಿನ ಸಿಎಂ ಯಾರು, ಮುಂದೆ ಬಜೆಟ್ ಮಂಡಿಸೋರು ಯಾರು ಅಂತ ಚರ್ಚೆ ಶುರುವಾಗಿದೆ. ಕೈಪಟ್ಟದ ಫೈಟ್ ಬೆಂಕಿಗೆ ಕೇಸರಿ ನಾಯಕರು ಕೂಡ ತುಪ್ಪ ಸುರಿತಿದ್ದಾರೆ. ಮುಂದಿನ ಸಿಎಂ ಯಾರು, ಬಜೆಟ್ ಬೆನ್ನಲ್ಲೇ ಹೊಸ ಚರ್ಚೆ. ಬಿಜೆಪಿ ನಾಯಕರಿಗೆ ಅಸ್ತ್ರವಾಯಿತು ಕಾಂಗ್ರೆಸ್ ಪಟ್ಟದ ಫೈಟ್. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಪಟ್ಟದ ಆಟ ಬಜೆಟ್ ಮೂಲಕ ಹೊಸ ರೂಪ ಪಡೆದುಕೊಂಡಿದೆ. ಮೊನ್ನೆಯಷ್ಟೇ ಸುನಿಲ್ ಕುಮಾರ್ ಬಜೆಟ್ ಬಳಿಕ ಕರಿಮಣಿ ಮಾಲೀಕ ಯಾರು ಅಂತ ಕೇಳಿ ಚರ್ಚೆ ಹುಟ್ಟು ಹಾಕಿದ್ದರು. ನಮಗೆ ಅನ್ನಿಸ್ತಾ ಇದೆ ಕರಿಮಣಿ ಮಾಲೀಕ ಬಜೆಟ್ ನಂತರ ಯಾರು, ಇದೀಗ ಬಜೆಟ್ ಬಳಿಕ ಮತ್ತೆ ಮುಂದಿನ ಸಿಎಂ ಬಗ್ಗೆ ಚರ್ಚೆ ನಡೀತಿದೆ. ಅದರಲ್ಲೂ ಕಾಂಗ್ರೆಸ್ ಕುರ್ಚಿ ಕಿತ್ತಾಟವನ್ನೇ ಬಂಡವಾಳ ಮಾಡಿಕೊಂಡ ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲಿ ಕೈ ನಾಯಕರ ಕಾಲೆಳೆಯುತ್ತಿದ್ದಾರೆ. ಸಿಎಂ ಯಾರು ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ನಿನ್ನೆಯಷ್ಟೇ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಸಿದ್ದರಾಮಯ್ಯರ ಕೊನೆ ಬಜೆಟ್ ಎಂದಿದ್ದಾರೆ. ಇದಕ್ಕೆ ಪೂರಕವಾಗಿ ಇಂದು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನವರೇ ಇದು ಸಿದ್ದರಾಮಯ್ಯರ ಕೊನೆ ಬಜೆಟ್ ಅಂದಿದ್ದಾರೆ ಅಂದ್ರು. ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಆ ಕೊನೆಯ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂತ ಹೊಸ ಘೋಷಣೆಗಳಿಲ್ಲ. ಅಲ್ಲೇ ತಿಪ್ಪೆ ಸಾರಿಸ ರೀತಿ ಇರುವಂತ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಿಟ್ರೆ ಒಟ್ಟಾರೆ ಇದು ಒಂದು ರೀತಿ ಸಾಬರ್ ಬಡ್ಜೆಟ್. ಇದು ಅವ್ರು ಹೇಳಿದ್ದು ಇದು ನಾನು ಮುಂದೆ ಇಲೆಕ್ಷನ್ ಇಲ್ಲಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ಯಾರ. ಅವ್ರು ತೆಗೆದು ನೋಡ್ರಿ. ಮತ್ತು ಕಾಂಗ್ರೆಸ್ದವ್ರು ಹೇಳ್ತಾ ಇದ್ದಾರೆ 28ರ ನಂತರ ಅವರ ಅನೇಕ MLAಗಳ ಸ್ಟೇಟ್ಮೆಂಟ್ ಅದು. 28ಕ್ಕಿಂತ ಮೊದಲನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಾವು ಹೇಳಿದ್ದಲ್ಲ ನಮ್ದು ಅದ್ರ ಬಗ್ಗೆ ನಮ್ದು ಲೇನಾದೇನೇ ಇಲ್ಲ. ಹಿಂದಿ ಭಾಷೆಯೊಳಗೆ ಹೇಳೋದಾದ್ರೆ ನಮ್ಗೇನು ಸಂಬಂಧ ಇಲ್ಲ. ಅದು ಆದ್ರೆ ಅವ್ರದ್ರೊಳಗೆ ಇತ್ತ ಕಾಂಗ್ರೆಸ್ನಲ್ಲೂ ಮುಂದಿನ ಸಿಎಂ ಬಗ್ಗೆ ಚರ್ಚೆ ಶುರುವಾಗಿದೆ. ಹಾವೇರಿಯಲ್ಲಿ ಮಾತನಾಡಿದ ಸಚಿವ KN ರಾಜಣ್ಣ ಮುಂದಿನ ಬಜೆಟ್ ಅನ್ನ ಸಿದ್ದರಾಮಯ್ಯ ಮಂಡಿಸ್ತಾರೆ, ಅದರ ಮುಂದಿನ ಬಜೆಟ್ ಕೂಡ ಅವರೇ ಮಂಡಿಸ್ತಾರೆ ಅಂತ ಹೇಳಿದ್ದಾರೆ. ಮುಂಚಿನ ಬಜೆಟ್ ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಏನಾದ್ರೂ ಕೂಡ ಅನುಮಾನ ಅದು ಮತ್ತೆ ಬದಲಾವಣೆಗಳು ಏನಾದ್ರು ಇದ್ರೆ ಅಂತಿಮವಾಗಿ ಹೈಕಮಾಂಡ್ ಅಲ್ಲಿ ಏನ್ ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಪ್ಪ. ನಾವೆಲ್ಲ ಕೂಡ ಅವರೇ ಇನ್ನೂ ಇರಬೇಕು ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸಿದ್ದೇವೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಅಲ್ಲದೆ ತಮ್ಮ ತಂದೆಯವರ ಪರ ಬ್ಯಾಟ್ ಬೀಸಿದ MLC ಯತೀಂದ್ರ ಸಿದ್ದರಾಮಯ್ಯ ಮುಂದಿನ ವರ್ಷವೂ ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸುತ್ತಾರೆ, ಒಟ್ಟು 19 ಬಜೆಟ್ ಮಂಡಿಸುತ್ತಾರೆ, ಇದರಲ್ಲಿ ಯಾವ ಸಂದೇಹ ಬೇಡ ಎಂದಿದ್ದಾರೆ. ಅವ್ರು ಇನ್ನೂ 5 ವರ್ಷ ಇರ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಯಾಕೆಂತಂದ್ರೆ ಹೈಕಮಾಂಡ್ ಅವ್ರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಶಾಸಕರು ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ 19 ಬಜೆಟ್ಗಳು ಕೂಡ ಮಂಡಿಸ್ತಾರೆ ಅನ್ನೋ ಆಶಯ ಇದೆ. ಅಂದ್ರೆ ಮುಂದಿನ ಬಜೆಟ್ ಸಿದ್ದರಾಮಯ್ಯನವ್ರದೇ ಖಂಡಿತ. ಅಡ್ಡಗೋಡೆ ಮೇಲೆ ದೀಪ ಇಟ್ರ DK ಶಿವಕುಮಾರ್. ಈ ಬಗ್ಗೆ DK ಅವರನ್ನ ಕೇಳಿದ್ರೆ ಅವರು ಉತ್ತರ ಕೊಟ್ಟ ರೀತಿ ಧಾಟಿ ಬೇರೆಯೇ ಇತ್ತು. ಅವರು ಏನ್ ಹೇಳಿದ್ರು ನೀವೇ ನೋಡಿ. ಮುಂದಿನ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಯಾರು ಮುಂದಿನ ವರ್ಷದ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಒಳ್ಳೆ ಕತೆ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀವಿ. ಒಳ್ಳೆ ಕತೆ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀವಿ. ಒಳ್ಳೆ ಕತೆ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀವಿ. ಹೀಗೆ ಸಿಎಂ ಇದ್ದಾರೆ ನಡೀರಿ ಅಂತ ಹೊರಟ DK ಶಿವಕುಮಾರ್ ಮುಂದಿನ ಬಾರಿಯೂ ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸ್ತಾರಾ ಇಲ್ವಾ ಅನ್ನೋ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಒಂದು ಕಡೆ ಬಜೆಟ್ ಬಗ್ಗೆ ವಿಪಕ್ಷಗಳು ಟೀಕೆ ಮಾಡ್ತಿದ್ರೆ ಅದರ ಜೊತೆಗೆ ಮುಂದಿನ ಸಿಎಂ ಯಾರು ಅನ್ನೋ ಚರ್ಚೆಗೂ ಮರುಜೀವ ಬಂದಿದೆ. ಬ್ಯೂರೋ ರಿಪೋರ್ಟ್ TV9. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಇದೀಗ ಇವತ್ತು ಖರ್ಗೆ ಬಹಿರಂಗ ವೇದಿಕೆಯಲ್ಲೇ ಹೇಳಿದಂಥ ಮಾತು ಬಹಳ ಮುಖ್ಯವಾಗಿರುವಂಥದ್ದು. ಅದು ಕೂಡ ಅವರು ಕೈಸನ್ನೆ ಮಾಡಿ ಹೇಳಿದಂಥ ರೀತಿ ಒಂದೇ ದಿಕ್ಕಲ್ಲಿ ಹೋಗಬೇಕು, ಬೇರೆ ಬೇರೆ ದಿಕ್ಕಲ್ಲಿ ಹೋಗಬಾರ್ದು ಅನ್ನೋದು ಒಂದು. ಇನ್ನೊಂದು ಕಡೆ ಈ ಬಜೆಟ್ ವಿಚಾರವಾಗಿ ಮುಂದಿನ ಬಜೆಟ್ ಯಾರು ಮಂಡಿಸ್ತಾರೆ 16, 19 ಅನ್ನೋ ಸಂಖ್ಯೆಗಳು ಕೂಡ ಚರ್ಚೆಗೆ ಬರ್ತಾ ಇದೆ. ಸೊ ಇವತ್ತು ವೇದಿಕೆಯಲ್ಲಿ ಖರ್ಗೆ ಹೇಳಿದಂಥ ಮಾತು ಭಾಳ ಸೂಚ್ಯವಾಗಿ ಹೇಳುತ್ತೆ. ಕಾಂಗ್ರೆಸ್ನಲ್ಲಿ ಎರಡೂ ನಾಯಕರು ಕೂಡ ಬೇರೆ ಬೇರೆ ದಿಕ್ಕಿಗೆ ಹೋಗ್ತಿದ್ದಾರೇನೋ ಅನ್ನೋ ಒಂದು ಪ್ರಶ್ನೆಗೆ ಇದು ಉತ್ತರ ಕೊಡುತ್ತೆ ಅಂತ. ಸೊ ಏನೇನಾಗ್ತಿದೆ ಇದರ ಬಗ್ಗೆ ಅಪ್ಡೇಟ್ ಏನಿದೆ ಕಿರಣ್? ಖಂಡಿತ ಅವಿನಾಶ್, ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿ ಈ ರೀತಿಯ ಮಾತನ್ನು ಹೇಳ್ತಿರುವಂಥದ್ದು ಇವತ್ತು ಮೊದಲ ಬಾರಿ ಅಲ್ಲ. ಈ ಹಿಂದೆಯೂ ಕೂಡ ಬೆಂಗಳೂರಿನ ನಡೆದಂತಹ ಕಾರ್ಯಕ್ರಮದಲ್ಲೂ ಕೂಡ ಇದೇ ರೀತಿಯಾದಂತಹ ಸೂಚನೆಯನ್ನ ಸಲಹೆಯನ್ನು ಅವರು ಕೊಟ್ಟಿದ್ರು. ಇದೀಗ ಕಲಬುರಗಿಯಲ್ಲಿ ಮತ್ತೆ ಅದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡೋ ಮುಖಾಂತರವಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ವರಿಷ್ಠರ ಗಮನಕ್ಕೆ ಬಂದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಖರ್ಗೆ ಅವರ ಮಾತಿನಿಂದ ಗೊತ್ತಾಗ್ತದೆ. ಯಾಕೆಂದ್ರೆ ಬಹಿರಂಗ ಕಾರ್ಯಕ್ರಮದಲ್ಲೇ ಈ ರೀತಿಯಾದಂತಹ ಸಲಹೆಯನ್ನ AICC ಅಧ್ಯಕ್ಷರು ರಾಜ್ಯದ ಮುಖ್ಯಮಂತ್ರಿ ಮತ್ತು
ಕೆಪಿಸಿಸಿ ಅಧ್ಯಕ್ಷರಿಗೆ ಕೊಡ್ತಾರೆ ಅಂದ್ರೆ ಅಲ್ಲಿಗೆ ಆ ವ್ಯತ್ಯಾಸಗಳು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನೊಂದು ಕಡೆಯಲ್ಲಿ ಈ ರೀತಿಯಾದಂತಹ ಒಂದು ವ್ಯತ್ಯಾಸಗಳು ಇದ್ದರೆ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅದು ನಷ್ಟವಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸೂಚ್ಯವಾಗಿ ಹೇಳುವಂತಹ ಪ್ರಯತ್ನವನ್ನ ಎಸಿಸಿ ಅಧ್ಯಕ್ಷರು ಇವತ್ತು ಮಾಡಿದ್ದಾರೆ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ನಡೆಸ್ತಿದ್ದಾರೆ ಅನ್ನುವಂಥದ್ದು ನೇರವಾಗಿ ಅಲ್ಲದಿದ್ರೂ ಕೂಡ ಪರೋಕ್ಷವಾಗಿ ಅದು ಗೊತ್ತಿರುವಂತಹ ಸತ್ಯ ಮತ್ತು ಕೆಲವು ಶಾಸಕರವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತ ಕೂಡ ಅಷ್ಟೇ ಸತ್ಯ. ಇನ್ನು ಮುಖ್ಯಮಂತ್ರಿಯಾಗಿ ಮುಂದಿನ ಬಜೆಟ್ ಅನ್ನು ಕೂಡ ಸಿದ್ದರಾಮಯ್ಯನವರೇ ಮಂಡನೆ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಶಾಸಕರು ಕೂಡ ಅವರ ಬೆನ್ನಿಗೆ ನಿಂತಿರುವಂತದ್ದು ಕೂಡ ಅಷ್ಟೇ ಸತ್ಯ. ಈ ರೀತಿಯಾದಂತಹ ಪರಸ್ಪರ ಬೆಂಬಲಿಗ ಶಾಸಕರುಗಳ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟು ಮಾಡ್ತಾ ಇದೆ, ಪಕ್ಷವನ್ನ ಪ್ರತ್ಯೇಕ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಅರಿತುಕೊಂಡಿದೆ. ಹಾಗಾಗಿ ಇವತ್ತು ಬಹಿರಂಗವಾಗಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ರೀತಿಯಂತಹ ಸಲಹೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಈ ರೀತಿಯಾಗಿ ಪ್ರತ್ಯೇಕವಾದಂತಹ ಚಟುವಟಿಕೆಗಳು ಅಥವಾ ಪ್ರತ್ಯೇಕವಾದಂತಹ ಅಭಿಪ್ರಾಯಗಳು ಮುಂದುವರಿತಾನೆ ಹೋದ್ರೆ ಖಂಡಿತವಾಗಿ ಕೂಡ ಮುಂದಿನ ಪಕ್ಷದ ಭವಿಷ್ಯಕ್ಕೂ ಕೂಡ ರಾಜ್ಯದಲ್ಲಿ ನಷ್ಟ ಉಂಟಾಗುತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅರಿತುಕೊಂಡು ಈ ರೀತಿಯಂತಹ ಸಲಹೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಅವಿನಾಶ್, ಧನ್ಯವಾದ ಕಿರಣ್.